ರವೀಂದ್ರ ರೇಷ್ಮೆ ಅವರೇ, ಒಂದು ವೇಳೆ ಇಷ್ಟು ದಿವಸ ಇಲ್ಲಿ ತನಕ ಏನು ಚರ್ಚೆ ಆಗ್ತಾ ಇದೆಯಲ್ಲ ಇದು ನಿಜಾನೇ ಆದರೆ ಒಂದು ವೋಟ್ ಬ್ಯಾಂಕ್ ವೈಸ್ ಪೊಲಿಟಿಕಲ್ ರಿಅಲೈನ್ಮೆಂಟ್ ಆಗುತ್ತೆ ಕರ್ನಾಟಕದಲ್ಲಿ, ಹೆಂಗಿರುತ್ತೆ ಸಿಚುವೇಶನ್? ನೋಡು, ಇದು ಈ ಕಾಂಗ್ರೆಸ್ ಪಕ್ಷ ಯಾವತ್ತೂ ಈ ಬಿ ಜೆ ಪಿಯವ್ರ ಥರ ಈ ಮೇಜರ್ ಕಮ್ಯುನಿಟಿಗಳ ಹಂಗನಲ್ಲಿ ಇಲ್ಲವೇ ಇಲ್ಲ. ಅಯ್ಯೋ ಯಡಿಯೂರಪ್ಪನವ್ರು ಬದಲಾಯಿಸ್ಬಿಟ್ರೆ, ಬಸವರಾಜ ಬೊಮ್ಮಾಯಿ ಬದಲಾಯಿಸ್, ಲಿಂಗಾಯತ ರೋಟ್ ಏನಾಗುತ್ತೆ, ಒಕ್ಕಲಿಗರ ರೇಟ್, ಆ ಥರ ಯೋಚನೆ ಮಾಡೇ ಇಲ್ಲ. ಈ ಜಾತಿ ತಲೆಯಣಿಕೆ ಲೆಕ್ಕಾಚಾರದ ಡೆಮಾಕ್ರಸಿಯನ್ನು ಧಿಕ್ಕರಿಸಿದ್ದು ದೇವರಾಜ ಅರಸು. ಅದಾದ ನಂತರ ಬಂಗಾರಪ್ಪನ ನಂತರ ಸಿದ್ದರಾಮಯ್ಯನೇ. ಸಿದ್ದರಾಮಯ್ಯವರು ಜಾತಿ ಸಂಖ್ಯಾಬಲ ಏನಿಲ್ಲ ಈ ಲೆಜಿಸ್ಲೇಚರ್ ಪಾರ್ಟಿನಲ್ಲಿ. ನೋಡಿ, 39 ಜನ ಲಿಂಗಾಯತ ಶಾಸಕರಿದ್ದು ಒಬ್ಬನು ಕೂಡ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅನ್ನಿಸ್ಕೊಳ್ಳೋ ಸ್ಥಿತಿಗೆ ಬರಲೇ ಇಲ್ಲ ಲಿಂಗಾಯತ ನಾಯಕರು ಯಾರು ಕೂಡ. ಅದೇ ರೀತಿ ಅವ್ರನ್ನ ಬಿಟ್ಟರೆ ದಲಿತ SC STಗಳೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಆದರೂ ಕೂಡ ಸಿದ್ದರಾಮಯ್ಯನವ್ರಿಗೆ ಸರ್ಸೈಟಿಯಾಗಿ ಆಗಿರೋ ಯಾರೂ ಹೊರಹೊಮ್ಮಲೇ ಇಲ್ಲ. ಸೊ ಇವತ್ತಿನ ಸನ್ನಿವೇಶದಲ್ಲಿ ಡಿ ಕೆ ಶಿವಕುಮಾರ್ ಎಮರ್ಜ್ಡ್ ಆಸ್ ಅಂದರೆ ಜಾತಿ ಸಂಖ್ಯಾಬಲನೂ ಇಟ್ಕೊಂಡ್ಬಿಟ್ಟು ಸಂಪನ್ಮೂಲಗಳನ್ನ ಇಟ್ಕೊಂಡ್ಬಿಟ್ಟು ಸಿದ್ದರಾಮಯ್ಯನವ್ರಿಗೆ ಸವಾಲಾಗಿರೋದು ಡಿ ಕೆ ಶಿವಕುಮಾರ್ ಮಾತ್ರ. ಇದನ್ನು ಹೈಕಮಾಂಡ್ ಹೇಗೆ ನಿರ್ವಹಿಸುತ್ತೆ ನೋಡಿ. ಇಂದಿರಾ ಗಾಂಧಿ ಕುಟುಂಬದ ಹಿಡಿತದಿಂದ ಹೊರಗೆ ಬಂದು ಹೈಕಮಾಂಡ್ ಅಂತ ಸೃಷ್ಟಿಯಾಗಿದ್ದು ನರಸಿಂಹರಾಯರ ಕಾಲದಲ್ಲಿ, PV ನರಸಿಂಹರಾಯರ ಕಾಲದಲ್ಲಿ. ಪಾಪ ಸ್ವತಃ PV ನರಸಿಂಹರಾಯರನ್ನು ಕೂಡ ಸೋನಿಯಾ ಗಾಂಧಿಯವರೇ ಆಗಲಿ ಅಂತ ಹೇಳಿದರು, ನಿಜ. ಆದರೆ ಬರ್ತಾ ಏನಾಯಿತು, ಎಂಥ ಸಂದರ್ಭದಲ್ಲಿ ಆಗಿದ್ರು ಅಂತಂದರೆ, ಒಂದು ಕಡೆ ಮಂಡಲ್ ವರದಿ, ಮತ್ತೊಂದು ಕಡೆ ಕಮಂಡಲ್ ರಾಜಕಾರಣ. ಇಡೀ ದೇಶ ಕೋಮುವಾದ ಮತ್ತು ಜಾತಿವಾದ ಸಂಘರ್ಷಕ್ಕೆ ಹೋಗ್ತಾ ಇದೆ ಅಂದಾಗ PV ನರಸಿಂಹರಾಯರು ಡಾಕ್ಟರ್ ಮನಮೋಹನ್ ಸಿಂಗ್ರ ಮೂಲಕ ಹೊಸ ಆರ್ಥಿಕ ನೀತಿಯನ್ನು ಘೋಷಣೆ ಮಾಡಿಬಿಟ್ಟು ಇಡೀ ದೇಶ ಯುವಜನರ ಗಮನವನ್ನು ಬೇರೆ ಕಡೆ ಸೆಳೆದ್ಬಿಟ್ರು. ದೇಶ ಇನ್ನೇನು ಸುಟ್ಟೋಗುತ್ತೆ ಅಂತ ಕಾಲದಲ್ಲಿ ಒಂಥರ ನೆಮ್ಮದಿ ಕ್ರಿಯೇಟ್ ಮಾಡಿದ್ರು. ಆದರೆ ತಡ್ಕೊಳಿಕ್ಕಾಗಲಿಲ್ಲ. ಯಾಕಂದ್ರೆ ಕುಟುಂಬ ನಿಷ್ಠರಾಗಿದ್ದ ಕಾಂಗ್ರೆಸ್ ಏನು ಮಾಡಿಬಿಟ್ರು, ND ತಿವಾರಿ ಕಾಂಗ್ರೆಸ್ ಅಂತ ಒಂದು ರೆಬೆಲ್ ಕಾಂಗ್ರೆಸ್ ಹುಟ್ಟಾಕಿದ್ರು ಆ ಕಾಲದಲ್ಲಿ. ಅದು ಭಾಳ ವಿಚಿತ್ರವಾದ ಘಟನೆ ಅದು PV ನರಸಿಂಹರಾಯರ ಕಾಲದಲ್ಲಿ. ಅವರು ಕೊಡಬಾರದ ಕಷ್ಟವನ್ನು ಕೊಟ್ಟರೂ ಕೂಡ ಕೇವಲ ನೀತಿ ನಿರೂಪಣೆ ಕಾರಣದಿಂದ ಆ ನೆಹರು ಯುಗಧರ್ಮವನ್ನು ಬದಲಾಯಿಸ್ಬಿಟ್ರು PV ನರಸಿಂಹರಾವ್. ಆದರೂ ಕೂಡ ಈ ಬಾಬ್ರಿ ಮಸೀದಿ ಬೀಳಿಸೋದಕ್ಕೆ ನರಸಿಂಹರಾವ್ ಕಾರಣ ಅಂತ ಹೇಳ್ಬಿಟ್ಟು ಈ ಮುಸ್ಲಿಂ ಸಮುದಾಯವನ್ನು ಎತ್ತು ಕಟ್ಟಿದ್ರು. ಅವನ ಮುಂದೆ ಸೀತಾರಾಮ್ ಕೇಸರಿ ಅವರು ಪಾಪ ಅಸೆಟ್ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಕೊನೆಗೂ ಸೋನಿಯಾ ಗಾಂಧಿ ಅವ್ರ ಪ್ರತಿಷ್ಠಾಪನೆ ಆಯಿತು. ಅಲ್ಲಿಂದಾಚೆ ಸೋನಿಯಾ ಗಾಂಧಿ ಮತ್ತೆ ಯಥಾ ಪ್ರಕಾರ ಇಂದಿರಾ ಗಾಂಧಿ ಆ ಹೈಕಮಾಂಡ್ ಇತ್ತಲ್ಲ, ನರಸಿಂಹರಾಯರ್ ಹೈಕಮಾಂಡ್ ಕೂಡ ಬಂಗಾರಪ್ಪನಂತ. ಕಾಂಗ್ರೆಸ್ನ ಸೋಲಿಗೆ ಉತ್ತರ ಪ್ರದೇಶ, ಬಿಹಾರದಲ್ಲಿ ಇದು ಕೂಡ ಕಾರಣ. 91 PV ನರಸಿಂಹರಾವ್ ಮಂಡಲ ಚಳುವಳಿಯ ಉಚ್ಚಾಯದ ದಿನಗಳು ಪ್ರಧಾನಮಂತ್ರಿ, ಜಗನ್ನಾಥ್ ಮಿಶ್ರಾ ಬಿಹಾರದ ಕೊನೆಯ ಕಾಂಗ್ರೆಸ್ನ ಆಯ್ತು, ಕಾಂಗ್ರೆಸ್ ಪತನ, ಉತ್ತರ ಪ್ರದೇಶದ ಕೊನೆಯ ಮಂಡಲ್ ಚಳುವಳಿಯನ್ನ ಗ್ರಹಿಸದೆ ಹೋಗಿದ್ದೆ ಕಾಂಗ್ರೆಸ್ಗೆ ಉತ್ತರ ಪ್ರದೇಶ ಬಿಹಾರದಲ್ಲಿ ಇನ್ನೂ ಲೈಫ್ ಸಿಗ್ತಾ ಇಲ್ಲ. ಅದು ಒಂದು ಇದೆ ಅಲ್ವಾ ನೋಡಿ ನರಸಿಂಹರಾವ್. ಹಾಗಾಗಿ ಸಿದ್ದರಾಮಯ್ಯನವರನ್ನು ತೆಗೆದ್ರೆ ಅದರ ಸಾಧಕ ಬಾಧಕಗಳೇನು ಅನ್ನೋದನ್ನ ಸ್ಟಡಿ ಮಾಡದೆ ಕಾಂಗ್ರೆಸ್ ಏಕಾಏಕಿ ನಿರ್ಣಯ ನರಸಿಂಹರಾಯರು ಬರೀ ಅಷ್ಟೇ ಮಾಡಲಿಲ್ಲ. ಪಂಜಾಬ್ ರಾಜ್ಯ ಅಗ್ನಿಕುಂಡ ಆಗಿತ್ತು, ಖಲಿಸ್ತಾನಿ ಮಿಲಿಟೆನ್ಸಿ, ಅದನ್ನು ತಣ್ಣಗಾಗಿಸೋರು ನರಸಿಂಹರಾಯರು. ಹೊಸ ಆರ್ಥಿಕ ನೀತಿ ಬಂದ ಮೇಲೆ ಇಡೀ ದೇಶದ ಯುವಜನರ ಗಮನ ಬೇರೆ ಕಡೆ ನೋಡಿ. ಅದ್ರ ಪರಿಣಾಮವಾಗಿ ಏನಾಯ್ತು, ಪ್ರೆಸೆಂಟಿಗೆ ಬರೋಣ. ಪೊಲಿಟಿಕಲ್ ರಿಅಲೈನ್ಮೆಂಟ್ ಹೆಂಗಿರುತ್ತೆ ವೋಟ್ ಬ್ಯಾಂಕ್ ವೈಸ್ ನೋಡಿ. ಕಳೆದ 20 ವರ್ಷಗಳ ರಾಜಕಾರಣವನ್ನ ಕರ್ನಾಟಕದಲ್ಲಿ ಆಳಿದ್ಯಾರು? ದೇವೇಗೌಡರು, ಕುಮಾರಸ್ವಾಮಿ. ಅಂದರೆ ದೇವೇಗೌಡರು, ಕುಮಾರಸ್ವಾಮಿ ಒಂದೇ ಹಿಡೀರಿ. ಒಂದು ಕಡೆ ಯಡಿಯೂರಪ್ಪನವರು, ಇನ್ನೊಂದು ಕಡೆ ಸಿದ್ದರಾಮಯ್ಯನವರು. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರಿಗೆ ಪ್ರತಿಸ್ಪರ್ಧಿಯಾಗಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಬಲ್ಲವರು ಮಲ್ಲಿಕಾರ್ಜುನ್ ಖರ್ಗೆ, ಪರಮೇಶ್ವರ್, ಹೈಕಮಾಂಡ್ ನಿಷ್ಠರು. ಆ ಒಂದು ಸಾಮರ್ಥ್ಯವನ್ನು ಹೋಗಲಿಲ್ಲ. ಈಗ ಯಡಿಯೂರಪ್ಪನವರು ಒಂದು ಕಡೆ ರಾಜಕೀಯ ಸಂದೇಹ ಕಾಲದ, ಅಂದರೆ 21ರಲ್ಲಿ ಇಳಿದ ಮೇಲೆಗೆ ಅವ್ರ ಮಗ ಇದ್ದಾರೆ. ಆ ಒಂದು ಲಿಂಗಾಯತರ ವೋಟ್ ಬ್ಯಾಂಕ್ ಮೇಲಿರೋ ಹಿಡಿತ ಮೊದಲೇನಿತ್ತು ಅದಿಲ್ಲ ಅನ್ನೋದು ಮೊನ್ನೆ ಲೋಕಸಭಾ ಚುನಾವಣೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ. ಇನ್ನೊಂದು ಕಡೆ ಒಕ್ಕಲಿಗ ವೋಟ್ ಬ್ಯಾಂಕ್ ಮೇಲೆ 70%, ಅಂದರೆ 100ರಲ್ಲಿ ಒಕ್ಕಲಿಗರಲ್ಲಿ 70% ಹಿಡಿತವನ್ನು ದೇವೇಗೌಡರ ಕುಟುಂಬ ಇತ್ತು. ಅದು ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಸಡ್ಲ. ಸೊ ಅವರು BJP ಜೊತೆ ರಿಅಲೈನ್ಮೆಂಟ್ ಮಾಡಿಕೊಂಡು ಲೋಕಸಭಾ ಚುನಾವಣೆಗೆ ಬರಬೇಕಾಯ್ತು ಒಕ್ಕಲಿಗರ ಕ್ಷೇತ್ರ. ಇಲ್ಲಿ ಸಿದ್ದರಾಮಯ್ಯನವರು ಕೊನೆಯ ಫೋರ್ಟೆಯನ್ನು ಹಿಡಿದು ಕೂತಿದ್ದಾರೆ. ಈಗ ಅವರನ್ನು ಆ ಫೋರ್ಟೆಯಿಂದ ಕೆಳಗಿಳಿಸಿದ್ರೆ ನ್ಯಾಚುರಲಿ ಇಟ್ ವಿಲ್ ಬಿ ವೈಡ್ ಓಪನ್. ಕರ್ನಾಟಕದ ರಾಜಕಾರಣ ಯಾವತ್ತು ಲಿಂಗಾಯತರು ಒಕ್ಕಲಿಗರು ಒಂದು ಕಡೆ ಜನತಾ ಪಾರ್ಟಿ ಇದ್ದಾಗ, ನಂತರ ಅದು BJP ಲಿಂಗಾಯತರನ್ನು ಹಿಡ್ಕೊಳ್ತು, ದೇವೇಗೌಡರು ಒಕ್ಕಲಿಗರನ್ನು ಹಿಡ್ಕೊಂಡ್ರು. ಅಹಿಂದ ವೋಟ್ ಬ್ಯಾಂಕ್ ಕಾಂಗ್ರೆಸ್ ಜೊತೆಗಿತ್ತು. ಸಿದ್ದರಾಮಯ್ಯನವರು ಬಂದ ತಕ್ಷಣ ಅಹಿಂದ ವೋಟ್ ಬ್ಯಾಂಕಿಗೆ ಒಂದು ಕುರುಬರ 100%, ಅಂದರೆ 90% ಕುರುಬರು ಸಿದ್ದರಾಮಯ್ಯನವ್ರ ಜೊತೆಗೆ ಬಂದಿದ್ದರಿಂದ ಅದಕ್ಕೊಂದು ಬೇರೆ ರೀತಿಯಾಗಿರ್ತಕ್ಕಂಥ ಮೆರುಗು ಬಂತು. ಈಗ 3 ಪಾರ್ಟಿಗಳಲ್ಲೊಂದು ರಿಅಲೈನ್ಮೆಂಟ್ ಇದೆ. ಸೊ ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಾದರೆ ಅದು ಕೇವಲ ಕಾಂಗ್ರೆಸ್ನಲ್ಲಿ ಬದಲಾವಣೆ ಇಲ್ಲ, ಅಲ್ಲಿ BJPಯಲ್ಲೂ ಬದಲಾವಣೆ ಇದೆ, ಅಲ್ಲಿ JDSಗೆ ಸವಾಲಿದೆ. JDSನ ಭವಿಷ್ಯ ಏನು ಡಿ ಕೆ ಶಿವಕುಮಾರ್ ಆದರೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ರಿಅಲೈನ್ಮೆಂಟ್ ಆಗತ್ತೆ, ಹೆಂಗಾಗತ್ತೆ
ಅದು ಪ್ರಾಯಶಃ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರನ್ನ ಮುನಸಿಗೆ ದೂಡಿ ಮುಖ್ಯಮಂತ್ರಿ ಆಗ್ತಾರಾ, ಹಾಗೆ ಆಗ್ತಾರಾ, ಇವೆಲ್ಲವೂ ಡಿಪೆಂಡ್ಸ್. ಇದು ಡಿ ಕೆ ಶಿವಕುಮಾರ್ ಈಗ ಸದ್ಯ ಮಟ್ಟಿಗೆ ನಾನು ಇವರು ಸ್ಪಷ್ಟವಾಗಿ ಹೇಳಿದ್ರು, ನಾನು ಯಾಕೆ ಬೇಡ ಅಂತ ಹೇಳಿಲ್ಲ, ಯಾರಿಗೆ ಯಾವ ಕ್ಷೇತ್ರಗಳಲ್ಲಿ ಯಾವ ವಿಭಾಗದಲ್ಲಿ ಬೆಂಬಲ ಉಂಟಂತ ಅವ್ರು ಸ್ಪಷ್ಟವಾಗಿ ಹೇಳಿದರು. ಹಳೆ ಮೈಸೂರು ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಅಥವಾ ಒಕ್ಕಲಿಗೆ ಓಟು ಬರ್ಬೋದು, ಬಟ್ ಪೂರ ಒಕ್ಕಲಿಗೆ ಓಟು ತಗೊಂಡು ಬರ್ಲಿಕ್ಕೆ ಆಗೋದಿಲ್ಲ ಡಿ ಕೆ ಅವ್ರ ಹತ್ರ. ಅದು ಡೆಫಿನೆಟ್ಲಿ ಅವರು ಹೇಳಿದಾಗ ಅದು ದೇವೇಗೌಡರ ಫ್ಯಾಮಿಲಿಯಲ್ಲಿಯೂ ಸ್ವಲ್ಪ ಇದ್ದೇ ಇರ್ತದೆ. ಬಟ್ ನೆಕ್ಸ್ಟ್ ಈಗ ಅಲಯನ್ಸ್ ಉಂಟಲ್ಲ ಹಳೆ ಮೈಸೂರಲ್ಲಿ ಭಾಗದಲ್ಲಿ ಈಗ ಫಾರ್ಮಿಡೇಬಲ್ ಅಲಯನ್ಸ್ ಆಗಿದೆ ಕುಮಾರಸ್ವಾಮಿದು ಮತ್ತು ಬಿ ಜೆ ಪಿ ಅವರು ಕಷ್ಟಪಟ್ಟು ಅಂತ ಗೊತ್ತಾ, ಪ್ರತಿ ಕ್ಷೇತ್ರದಲ್ಲಿ 20-25 ಸಾವಿರ ಓಟ್ ಮಾಡಿಬಿಟ್ಟಿದ್ದಾರೆ ಹಳೆ ಮೈಸೂರಲ್ಲಿ, ನಿಮ್ಗೆ ಗೊತ್ತಿರ್ಬೋದು. ಪ್ರತಿ ಕ್ಷೇತ್ರದಲ್ಲಿ ಆ ವೋಟ್ ಬ್ಯಾಂಕ್ ಈಸಿಯಾಗಿ ಈಗ ಜೆ ಡಿ ಎಸ್ಗೆ ಶಿಫ್ಟ್ ಆಗ್ತದೆ. ಜೆ ಡಿ ಎಸ್ನವರು ಲಾಸ್ಟ್ ಎಲೆಕ್ಷನ್ 10-12 ಸಾವಿರ ಓಟಲ್ಲಿ ಸೋತಿರುವಾಗ ಆ ಓಟ್ ಆಟೋಮೆಟಿಕಲಿ ಈ ಕಡೆ ಶಿಫ್ಟ್ ಆಗುವಾಗ ಇಲ್ಲಿ ಫಾರ್ಮಿಡೇಬಲ್ ಅಲಯನ್ಸ್ ಅದು ಡಿ ಕೆ ಶಿವಕುಮಾರ್ ಆಗಲಿ ಅಥವಾ ನಿಮ್ಮ ಸಿದ್ದರಾಮಯ್ಯ ಇದ್ದರೆ ಹಳೆ ಮೈಸೂರು ಭಾಗದಲ್ಲಿ ಈ ಅಲಯನ್ಸ್ ಕಂಟಿದೆ, ಇಟ್ ಬಿಕಮ್ ವೆರಿ ಫಾರ್ಮಿಡೇಬಲ್ ಅಲಯನ್ಸ್ ಆಯ್ತಲ್ಲ. ಮತ್ತೆ ಈಗ ಸಿದ್ದರಾಮಯ್ಯ ಸಪೋಸ್ CM ಪೋಸ್ಟ್ ತೆಗೆದಿದ್ರೆ ಅಲ್ಲಿ ಅವ್ರು ನೆಕ್ಸ್ಟ್ ಯಾವ ಪೋಸ್ಟ್ ಆದ್ರೂ ಕೊಡ್ಲಿಕ್ಕೆ ಅಲ್ಲಿ ಖಾಲಿ ಉಂಟಾ? ಎಕ್ಸಾಂಪಲ್ ಯಾವ್ದು ಗೊತ್ತಾ, ರಾಜಸ್ಥಾನದಲ್ಲಿ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.